ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಇನ್ನು ಸಾಕಷ್ಟು ಸುದ್ದಿಗಳಿವೆ, ಅದಕ್ಕೂ ಮುಂಚೆ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಳೆಯ ಸ್ಥಳೀಯ ನಗರ ಸಂಸ್ಥೆ ಚುನಾವಣೆ ಅಧಿಕಾರಿಗಳಿಂದ ಅಂತಿಮ ಹಂತದ ಸಿದ್ಧತೆ ವೀಕ್ಷಣೆ. ಅಲ್ಲಲ್ಲಿ ನಡೆಯಿತು ಅಕ್ರಮ ಹಣ ಹೆಂಡ ಸಾಗಣೆ. ಕಾವೇರಿಗಾಗಿ ಭಿಕ್ಷೆ ಬೇಡಬೇಕಾ ನಾವು? ಸಂಸತ್ನಲ್ಲಿ ವ್ಯಕ್ತವಾಯಿತು ದೇವೇಗೌಡರ ನೋವು. ಬೆಂಗಳೂರಿಗಾಗಿ ಕೆಆರ್ಎಸ್ನಿಂದ ನೀರು ಬಿಟ್ಟಿದ್ದಕ್ಕೆ ರೈತರ ಆಕ್ಷೇಪ. ಬಿಡದಿಯಲ್ಲಿ ಭೂಮಿ ಕಬಳಿಸಲು ಕಪಟಿಯ ಹುನ್ನಾರ. 300 ಹಳ್ಳಿಗಳಿಗೆ ಸಾಮ್ರಾಜ್ಯ ವಿಸ್ತಾರ. ನಿತ್ಯಾನಂದ ಲಕ್ಷ್ಮಿ ಪ್ರಾಜೆಕ್ಟ್ಗೆ ಕೇಳ್ತಿದ್ದಾನೆ ಭಕ್ತರ ಸಹಕಾರ. ಗೌರವಧನ ಹೆಚ್ಚಳಕ್ಕೆ ವಕೀಲರ ಪಟ್ಟು. ಚಂಡೀಗಢ ಜೈಪುರದಲ್ಲಿ ಪ್ರತಿಭಟನೆ ವೇಳೆ ಕಲ್ಲು ತೂರಿ ಎಡವಟ್ಟು. ಲಾಯರ್ಸ್ಗೆ ಬಿತ್ತು ಪೊಲೀಸರ ಪೆಟ್ಟು. ಫುಟ್ಬಾಲ್ ಆಟಗಾರ ಮೆಸ್ಸಿಯ ಚಿನ್ನದ ಕಾಲು. 287 ಕೋಟಿ ಮೌಲ್ಯದ ಪ್ರತಿಕೃತಿ ಅನಾವರಣ. ಹರಾಜಿನಿಂದ ಬಂದ ಹಣ ಸುನಾಮಿ ಪೀಡಿತರ ಕಲ್ಯಾಣ ನಿಧಿಗೆ. ಇತ್ತ ರಾಜ್ಯದಲ್ಲಿ ಚುನಾವಣೆ ಕಾವೇರಿದ್ರೆ, ಅತ್ತ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಾವೇರಿ ಕದನ ಶುರು ಮಾಡಿದ್ದಾರೆ. ಲೋಕಸಭೆಯಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿಷಯ ಪ್ರಸ್ತಾಪಿಸಿದ ಗೌಡ್ರು ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಕಾವೇರಿ ವಿಚಾರದಲ್ಲಿ ರಾಜ್ಯ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿದೆ ಅಂತ ಗದ್ಗದಿತರಾದ್ರು. ಲೋಕಸಭೆಯಲ್ಲಿ ಕಾವೇರಿದ ಸಮರ. ಕೇಂದ್ರದ ವಿರುದ್ಧ ಮಾಜಿ ಪ್ರಧಾನಿ ಕಿಡಿಕಿಡಿ. ಕೈ ಮುಗಿದು ಬೇಡಿಕೊಂಡ್ರು ದೇವೇಗೌಡರು. ಲೋಕಸಭೆಯಲ್ಲಿ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಕಾವೇರಿ ಕದನ ಜೋರಾಗಿತ್ತು. ಸದನದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಪ್ರಸ್ತಾಪಿಸಿದ ಗೌಡ್ರು ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಕೇಂದ್ರ ಸರ್ಕಾರ ತಮಿಳುನಾಡಿನ ಲಾಬಿಗೆ ಮಣಿದು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ ತಮಿಳುನಾಡಿನ ತಾಳಕ್ಕೆ ಕುಣಿಯುತ್ತಿದೆ, ಹೀಗಾಗಿ ಕರ್ನಾಟಕ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳ್ತಾ ಕೈ ಮುಗಿದು ಗದ್ಗದಿತರಾದ್ರು. And I would like to tell very frankly, on one side, the so-called BJP, these people who are ruling Karnataka, they have shut their mouth, and you are ruling because of the DMK. You don't want to proceed to give justice to us. I will leave it to the House and to the entire country whether 186 years never agreed. This time it's a gift, they welcome. I will leave it to the House and to the entire country whether 186 years never agreed. This time it's a gift, they welcome. It's a gift for us, they enjoy. And we have to weep at the fag end of my life. At the age of 50 now, or 80 years, 56 years ago. ಆದ್ರೆ ದೇವೇಗೌಡರ ಮಾತಿಗೆ ಡಿಎಂಕೆ ಸಂಸದ ಇಳಂಗೋವನ್ ಆಕ್ಷೇಪ ವ್ಯಕ್ತಪಡಿಸಿದ್ರು. 1924ರ ಕಾವೇರಿ ಒಪ್ಪಂದ ಉಲ್ಲಂಘಿಸಿ ಕರ್ನಾಟಕ ಸರ್ಕಾರ ಡ್ಯಾಂಗಳನ್ನ ನಿರ್ಮಿಸಿದೆ. ಅಲ್ಲಿಂದಲೇ ಕಾವೇರಿ ನೀರಿನ ಸಮಸ್ಯೆ ಶುರುವಾಯಿತು. ಅಲ್ಲದೆ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿಗೂ ಸಾಕಷ್ಟು ಅನ್ಯಾಯವಾಗಿದೆ ಅಂತ ಆರೋಪಿಸಿದ್ರು. ಈ ನಡುವೆ ನಿನ್ನೆ ಮಧ್ಯರಾತ್ರಿಯಿಂದ ಕೆಆರ್ಎಸ್ನಿಂದ 1000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಹರಿಸಲಾಗ್ತಿದೆ. ಬೆಂಗಳೂರಿಗೆ ಕುಡಿಯುವ ನೀರಿನ ಕೊರತೆ ನೀಗಿಸಲು ಕೆಆರ್ಎಸ್ನ 1 ಗೇಟ್ ಮೂಲಕ ನೀರು ಬಿಡಲಾಗಿದೆ. ಮಳವಳ್ಳಿ ತಾಲೂಕಿನ ತೊರೆಕಾಡನಹಳ್ಳಿಯ ಸಂಸ್ಕರಣಾ ಘಟಕಕ್ಕೆ ನೀರು ಹರಿಯಲಿದ್ದು ಅಲ್ಲಿಂದ ಬೆಂಗಳೂರಿಗೆ ನೀರು ಪೂರೈಸಲಾಗುತ್ತೆ. ಆದ್ರೆ ನೀರು ಬಿಟ್ಟಿದ್ದಕ್ಕೆ ಕಾವೇರಿ ಕಣಿವೆ ರೈತರ ವಿರೋಧ ಕೇಳಿಬಂದಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಈ ನಿತ್ಯಾನಂದ ಹೆಸರಿಗಷ್ಟೇ ಸ್ವಾಮಿ. ಕಾವಿದಾರಿಯಾದರೂ ಆತನ ಸಾಮ್ರಾಜ್ಯ ದಾಹ ತೀರಿಲ್ಲ.
ಬಿಡದಿ, ತಿರುವಣ್ಣಾಮಲೈಗಳಲ್ಲಿ ಆಶ್ರಮಗಳನ್ನು ನಿರ್ಮಿಸಿಕೊಂಡಿರುವ ನಿತ್ಯಾನಂದ ಉದ್ಯಮಿಯಂತೆ ಬಿಸ್ನೆಸ್ ಟ್ರಿಕ್ಸ್ ಮಾಡ್ತಾ ಇದ್ದಾನೆ. ಇದಿಷ್ಟೇ ಅಲ್ಲ, ಬೆಂಗಳೂರಿನ ಬಿಡದಿ ಬಳಿ ಅಂತೂ ನಿತ್ಯಾನಂದ ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿಸೋ ಸ್ಕೆಚ್ ಹಾಕಿದ್ದಾನೆ. ನಿತ್ಯಾನಂದನ ಮಾಸ್ಟರ್ ಪ್ಲಾನ್. ಭೂ ಕಬಳಿಕೆಗೆ ಕಪಟಿಯ ಹುನ್ನಾರ. ನಿತ್ಯಾನಂದ ಕೇವಲ ಕಪಟಿ ಕಾಮುಕನಷ್ಟೇ ಅಲ್ಲ, ಈತ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಈಗ ಬಿಡದಿಯಲ್ಲಿ ಹೇಗೆ ಧ್ಯಾನಾಶ್ರಮದ ಹೆಸರಲ್ಲಿ ಜಾಗ ನುಂಗಿದ್ದಾನೋ ಹಾಗೆ ಮತ್ತಷ್ಟು ಭೂಮಿ ಕಬಳಿಸೋದಕ್ಕೆ ತಯಾರಾಗಿ ನಿಂತಿದ್ದಾನೆ. ಇದಕ್ಕೆ ಮಾಸ್ಟರ್ ಪ್ಲಾನ್ ಕೂಡ ಸಿದ್ಧ ಮಾಡಿಕೊಂಡಿದ್ದಾನೆ. ತನ್ನ ಭಕ್ತರಿಗೂ ಇದೇ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾನೆ. ಸಮುದಾಯ ಅಭಿವೃದ್ಧಿ ಹೆಸರಿನಲ್ಲಿ ಬಿಡದಿ ಸುತ್ತಮುತ್ತಲ ಭೂಮಿ ಕಬಳಿಸೋದಕ್ಕೆ ಯತ್ನಿಸ್ತಾ ಇದ್ದಾನೆ. ತನ್ನ ಭಕ್ತರಿಗೆ ನಿತ್ಯ ಹೇಳೋದೇನು ಗೊತ್ತಾ? As I said, we'll start the next residential rishis, creating a temple based on the bogus concept of Payani Navapashana Ambulan, and will also include multi-story complex with Nityananda Sabha, accommodating 5,000 people at a time, accommodation for visitors and ashramites, Nityananda Annamalaya serving thousands at a time, and Vedic library and international standard gym and yogalaya. Enriching the community by establishing agriculture business based on these 4 tattvas, as oil palms estate plantation and rubber plantation, which is the main income generation in Malaysia. Also various small medium enterprises such as textiles, tailoring and food-based industry. NASA, NASA, Nityananda Ayurvedic Siddha Academy. Then if they want money to start business, give them the interest-free loan. The Nityananda Lakshmi project. This should be done by Bidadi Sangha. Anybody with integrity and authenticity that you are going to fulfill will commit this project of Nityananda Lakshmi. Now this project is supposed to be done around Bidadi. This whole district, around 200-300 village, I want this to happen. ಹೇಗಿದೆ ನೋಡಿದ್ರಲ್ಲ ನಿತ್ಯಾನ ಪ್ಲಾನ್. ಒಂದಷ್ಟು ಸೌಲಭ್ಯ ಒದಗಿಸ್ತೀವಿ ಅಂತ ಹೇಳಿಕೊಂಡು ಭೂಮಿಯನ್ನೆಲ್ಲ ಲಬಕ್ಕಂತ ಕಬಳಿಸೋದು ಈತನ ಹುನ್ನಾರ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಈತ ಜನರನ್ನೇ ಒಕ್ಕಲೆಬ್ಬಿಸೋ ದಿನ ದೂರ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈ ನಡುವೆ ಯಾದಗಿರಿಯಲ್ಲಿ ಕರವೇ ಕಾರ್ಯಕರ್ತರು ನಿತ್ಯಾನಂದನ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ನೇತಾಜಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ನಿತ್ಯಾನಂದನ ಭಾವಚಿತ್ರಕ್ಕೆ ಪೊರಕೆ ಸೇವೆ ಮಾಡಿ ನಂತರ ಬ್ಯಾನರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾಮಿ ನಿತ್ಯಾನಂದ ಉತ್ತರ ಕರ್ನಾಟಕದ ನೆಲಕ್ಕೆ ಬರಲೇಬಾರದಂತ ಇವತ್ತು ನಮ್ಮ ಹೋರಾಟ. ಯಾವುದೇ ಕಾರಣಕ್ಕೂ ಸರ್ಕಾರ ಅವನಿಗೆ ಈ ಭಾಗದಲ್ಲಿ ಅನುಮತಿ ನೀಡಬಾರ್ದು. ಒಂದು ವೇಳೆ ಬಾಗಲಕೋಟೆಯ ಮಹಾಲಿಂಗೇಶ್ವರ ಮಠದ ಸ್ವಾಮೀಜಿಗಳು ಏನಾದರೂ ಬಾ ಅಂತ ಕರೆದಿದ್ರೆ ಆ ಸ್ವಾಮೀಜಿಗಳ ನೀತಿಯನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಆ ಮಾತನ್ನು ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಆ ಸ್ವಾಮಿಗಳನ್ನು ಕೂಡ ಮಠದಿಂದ ಹೊರಗಾಗ್ತಕ್ಕಂಥ ಕೆಲಸ ಭಕ್ತರ ಸಮೇತ ಕನ್ನಡ ಪರ ಸಂಘಟನೆಗಳು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕೂಡಲೇ ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ನಿತ್ಯಾನಂದ ಈ ಉತ್ತರ ಕರ್ನಾಟಕದ ನೆಲಕ್ಕೆ ಬಾಗಲಕೋಟೆಗೆ ಬಂದರೆ ಕಪ್ಪು ಮಸಿಯನ್ನು ಬೆಳಿತೀವಿ. ಮುಂದಾಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರನೇ ಕಾರಣ ಅಂತಕ್ಕಂಥ ಮಾತನ್ನು ಈ ಮೂಲಕ ಪ್ರತಿಭಟನೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.